ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಬಿಗ್ ಅಪ್ಡೇಟ್. 400 ಬಿಂದುಗಳ ರೋಸ್ಟರ್ ಫೈನಲ್ ಆದ ನಂತರ ಈಗ ಒಂದರ ಹಿಂದೆ ಒಂದಾಗಿ ನೇಮಕಾತಿಗಳು ಶುರುವಾಗುತ್ತಿವೆ. ಹೌದು ಸ್ನೇಹಿತರೆ, ಒಟ್ಟು 8,176 ಪೊಲೀಸ್ ಹುದ್ದೆಗಳ ಭರ್ತಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಿವಿಲ್ ಪೊಲೀಸ್, ಕಾರಾಗೃಹ ಇಲಾಖೆ, ಕೆಎಸ್ಆರ್ಪಿ, ಡಿಎಆರ್ ಹೀಗೆ ಹಲವು ವಿಭಾಗಗಳಲ್ಲಿ ಭರ್ಜರಿ ನೇಮಕಾತಿ ಬರಲಿದೆ. ಹಾಗಿದ್ರೆ ಯಾವ ಯಾವ ಹುದ್ದೆಗಳು ಬರ್ತಿವೆ, ಯಾವ ಕ್ವಾಲಿಫಿಕೇಶನ್ ಬೇಕು, ನೋಟಿಫಿಕೇಶನ್ ಯಾವಾಗ ಬರಬಹುದು, ಹೇಗೆ ಪ್ರಿಪೇರ್ ಆಗಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಈಸಿಯಾಗಿ ತಿಳಿಸ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇತ್ತೀಚೆಗೆ ಸರ್ಕಾರ 400 ಬಿಂದುಗಳ ರೋಸ್ಟರ್ ಪ್ರಕ್ರಿಯೆಯನ್ನು ಫೈನಲ್ ಮಾಡಿದೆ. ಇದರ ಕಾರಣದಿಂದ ಕಳೆದ ಕೆಲವು ವರ್ಷಗಳಿಂದ ನಿಂತಿದ್ದ ಹಲವು ನೇಮಕಾತಿಗಳಿಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅದರಲ್ಲೂ ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ನೇಮಕಾತಿ ಆರಂಭವಾಗುತ್ತಿದೆ. ಸರ್ಕಾರದ ಆದೇಶದ ಪ್ರಕಾರ ಒಟ್ಟು 8,176 ಪೊಲೀಸ್ ಹುದ್ದೆಗಳು ಭರ್ತಿಯಾಗಲಿವೆ. ಈ ಹುದ್ದೆಗಳು ಯಾವ ಯಾವ ವಿಭಾಗದಲ್ಲಿ ಅಂದ್ರೆ, ಮೊದಲನೇದಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಒಟ್ಟು ಸುಮಾರು 1650 ಹುದ್ದೆಗಳು. ಇದು ಹೆಚ್ಚು ವಿದ್ಯಾರ್ಥಿಗಳು ಕಾಯ್ತಿರುವ ನೇಮಕಾತಿ. ಪಿಯುಸಿ ಪಾಸ್ ಆದವರು ಅಪ್ಲೈ ಮಾಡಬಹುದು. ಡಿಆರ್ ಪೊಲೀಸ್ ಸುಮಾರು 4110 ಹುದ್ದೆಗಳು. ಇದು ದೊಡ್ಡ ವೇಕೆನ್ಸಿ ಆಗಿದೆ. ಫಿಸಿಕಲ್ ಫಿಟ್ನೆಸ್ ಇರುವ ಅಭ್ಯರ್ಥಿಗಳಿಗೆ ಇದು ಸೂಪರ್ ಅವಕಾಶ. ಜೈಲ್ ವಾರ್ಡನ್ ಸುಮಾರು 2032 ಹುದ್ದೆಗಳು. ಕಾರಾಗೃಹ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿ ಬರಲಿದೆ. ಕೆಎಸ್ಆರ್ಪಿ ಪೊಲೀಸ್ ಸುಮಾರು 364 ಹುದ್ದೆಗಳು. ಕರ್ನಾಟಕದ ಸ್ಟೇಟ್ ರಿಸರ್ವ್ ಪೊಲೀಸ್ ವಿಭಾಗದಲ್ಲೂ ನೇಮಕಾತಿ ಬರಬಹುದು. ಕೆಲವು ತಾಂತ್ರಿಕ ಹಾಗೂ ಡ್ರೈವರ್ ಹುದ್ದೆಗಳಿಗೂ ಅವಕಾಶ ಇದೆ. ಹೆಚ್ಚು ಜನ ಕೇಳ್ತಿದ್ರು, ಇಷ್ಟೊಂದು ವರ್ಷ ನೇಮಕಾತಿ ಯಾಕೆ ಬಂದಿಲ್ಲ ಅಂತ. ಅದಕ್ಕೆ ಮುಖ್ಯ ಕಾರಣನೇ 400 ಬಿಂದುಗಳ ರೋಸ್ಟರ್ ಸಮಸ್ಯೆ. ರಿಸರ್ವೇಶನ್ ಅಲೋಕೇಶನ್ ಹೇಗೆ ಮಾಡಬೇಕು ಅನ್ನೋ ವಿಷಯದಲ್ಲಿ ಕ್ಲಾರಿಟಿ ಇರಲಿಲ್ಲ. ಆದರೆ ಈಗ ಸರ್ಕಾರ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಆದ್ದರಿಂದ ಈ ಇಲಾಖೆಗಳು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡುತ್ತಿವೆ. ಇದು ಕರ್ನಾಟಕ ಸರ್ಕಾರಿ ಉದ್ಯೋಗ ಅಭ್ಯರ್ಥಿಗಳಿಗೆ ದೊಡ್ಡ ಪಾಸಿಟಿವ್ ಸಿಗ್ನಲ್ ಆಗಿದೆ. ಈ ಹುದ್ದೆಗಳಿಗೆ ಸಾಮಾನ್ಯವಾಗಿ ಬೇಕಾಗುವ ಕ್ವಾಲಿಫಿಕೇಶನ್ ನೋಡೋದಾದ್ರೆ SSLC ಮತ್ತು PUC ಪಾಸ್ ಆದವರು ಅಪ್ಲೈ ಮಾಡಬಹುದು. ಪೊಲೀಸ್ ಜಾಬ್ಸ್ ಅಂದ್ರೆ ಫಿಸಿಕಲ್ ಟೆಸ್ಟ್ ಕಂಪಲ್ಸರಿ. ಹಾಗಾಗಿ ಈಗಿನಿಂದಲೇ ರನ್ನಿಂಗ್ ಪ್ರಾಕ್ಟೀಸ್, ಲಾಂಗ್ ಜಂಪ್, ಫಿಟ್ನೆಸ್ ಮೇಲೆ ಫೋಕಸ್ ಮಾಡಿ. ನೋಟಿಫಿಕೇಶನ್ ಯಾವಾಗ ಬರಬಹುದು ಅಂತ ಕೇಳ್ತೀರಾ? ಅಫಿಷಿಯಲ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಆದರೆ ಸೋರ್ಸಸ್ ಪ್ರಕಾರ ರೋಸ್ಟರ್ ಪ್ರೊಸೆಸ್ ಕಂಪ್ಲೀಟ್ ಆದ ಕಾರಣ ಮುಂದಿನ ಕೆಲವು ವಾರಗಳಲ್ಲಿ ಅಥವಾ ತಿಂಗಳಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗುವ ಸಾಧ್ಯತೆ ತುಂಬಾ ಹೆಚ್ಚು. ಅದರಲ್ಲೂ ಮೊದಲು ಸಿವಿಲ್ ಕಾನ್ಸ್ಟೇಬಲ್ ಅಥವಾ ಡಿಆರ್ ಪೊಲೀಸ್ ರಿಕ್ರೂಟ್ಮೆಂಟ್ ಬರುವ ಚಾನ್ಸ್ ಜಾಸ್ತಿ ಇದೆ. ಹಾಗಾಗಿ ಈಗ ಟೈಮ್ ವೇಸ್ಟ್ ಮಾಡಬೇಡಿ. ಈಗಾಗಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದವರಿಗೆ ಇದು ಗೋಲ್ಡನ್ ಅಪರ್ಚುನಿಟಿ. ಇನ್ನೂ ಸಮಯ ಇದೆ. ಈಗಲೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಮತ್ತು ಪ್ರತಿದಿನ ಫಿಸಿಕಲ್ ಪ್ರಾಕ್ಟೀಸ್ ಕೂಡ ಮಾಡಿ. ಒಂದು ಮಿಸ್ಟೇಕ್ ಏನಂದ್ರೆ, ನೋಟಿಫಿಕೇಶನ್ ಬಂದ ನಂತರ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದು ಅಷ್ಟೊತ್ತಿಗೆ ಲೇಟ್ ಆಗಿರುತ್ತೆ. ಅದಕ್ಕಾಗಿ ಸ್ನೇಹಿತರೆ, ಈಗಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯ್ತಿದ್ದ ಸಾವಿರಾರು ಅಭ್ಯರ್ಥಿಗಳಿಗೆ ಇದು ದೊಡ್ಡ ಆಶಾಕಿರಣ. 8,000ಕ್ಕೂ ಹೆಚ್ಚು ಪೊಲೀಸ್ ಹುದ್ದೆಗಳು ಅಂದ್ರೆ ಇದು ನಿಮ್ಮ ಜೀವನ ಚೇಂಜ್ ಮಾಡುವ ಅವಕಾಶ ಆಗಬಹುದು. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.